ಓ ಸಖತ್ ಬಿಸಿ ಇದೆ ಸರ್ ಇಲ್ಲಿ. ಹಾ ಥ್ಯಾಂಕ್ ಯು ಸರ್. ಇದು ಸೋಲಾರ್ ಡ್ರೈಯರ್. ಏನಂದ್ರೆ ಈ ಬೇಸಿಗೆ ಕಾಲದಕ್ಕಿಂತ ಇದು ನಮಗೆ ಚೆನ್ನಾಗಿ ಉಪಯೋಗ ಆಗೋದು. ತುಂಬಾ ಕಂಟಿನ್ಯೂಸ್ ರೈನ್, ಈಗ ನಮ್ಮ ಶ್ರಾವಣದಲ್ಲೆಲ್ಲ ಕಂಟಿನ್ಯೂಸ್ ರೈನ್ ಇರುತ್ತೆ ಸೋನೆ. ಆ ಟೈಮಲ್ಲಿ ನಮ್ಮ ಎಣ್ಣೆ ತೆಗಿಬೇಕು ಅಂತಂದ್ರೆ ಆ ಎಣ್ಣೆ ಕಾಳುಗಳು ಸರ್ಟನ್ ಮಾಯಿಶ್ಚರ್ ಲೆವೆಲ್ ತರಬೇಕು. ಆ ಮಾಯಿಶ್ಚರ್ ಲೆವೆಲ್ ತರಬೇಕು ಅಂತಂದ್ರೆ ಆ ಸಮಯದಲ್ಲೂ ಕೂಡ ಒಣಗ್ಬೇಕು ಅಂತಂದ್ರೆ ಅದಕ್ಕೆ ಬಹಳಷ್ಟು ಬೇರೆ ಬೇರೆ ಪ್ರೋಸೆಸ್ ಗಳಿದೆ. ಅದರಲ್ಲಿ ಸೋಲಾರ್ ಡ್ರೈಯರ್ ನಮ್ಗೆ ಎಕನಾಮಿಕಲ್ ಆಗಿ ವಯಬಲ್ ಆಗಿದೆ ಇದು ಈ ಮೆಥಡ್. ಸೊ ಇಲ್ಲೇನಾಗುತ್ತೆ ನೀವು ಗಮನಿಸ್ತಾ ಇರ್ಬೋದು, ಕೊಬ್ಬರಿ ಇದೆ, ಕಡಲೆಕಾಯಿ ಬೀಜ ಇದೆ, ಬಿಟ್ರೆ ಸೂರ್ಯಕಾಂತಿ ತಿರುಳಿದೆ, ಇವುಗಳು ಇದು ಎಣ್ಣೆ ಕಾಳುಗಳು. ಹಾಗೆ ಇಲ್ಲಿ ಗಮನಿಸ್ತು ಅಂದ್ರೆ ಕಡಲೆಕಾಯಿ ಬೀಜ ಎಣ್ಣೆ ತೆಗೆದಾದ್ಮೇಲೆ ಉಳಿಯಂತ ಕಡಲೆಕಾಯಿ ಹಿಂಡಿ ಅಂತೀವಿ, ಅದು ಸೂರ್ಯಕಾಂತಿ ಹಿಂಡಿ. ಇದು ಎಳ್ಳು ಹಿಂಡಿ, ಇದು ಕೊಬ್ಬರಿ ಹಿಂಡಿ. ಸೊ ಹೀಗೆ ಎಲ್ಲಾ ಎಣ್ಣೆ ಕಾಳುಗಳನ್ನ ಅರ್ಧ ಆದ್ಮೇಲೆ ಉಳಿಯಂತ ರೆಸಿಡ್ಯೂ ಪ್ಲಸ್ ಎಣ್ಣೆ ಕಾಳುಗಳು. ಮತ್ತೆ ನಮ್ಮಲ್ಲಿ ಬೇರೆ ಬೇರೆ ಪದಾರ್ಥಗಳು ಯಾವ್ದು ಬರುತ್ತೆ ಮಾಯಿಶ್ಚರ್ ಇರುತ್ತೆ ಅಂತ ಹೇಳ್ತೀವಲ್ಲ, ಅವುಗಳನ್ನೆಲ್ಲ ಮಾಯಿಶ್ಚರ್ ತೆಗೆಯೋದಕ್ಕೆ ಈ ಸೋಲಾರ್ ಡ್ರೈಯರ್ ನ ಬಳಸ್ತೀವಿ. ಇದು ವರ್ಕಿಂಗ್ ಪ್ರಿನ್ಸಿಪಲ್ ತುಂಬಾ ಸಿಂಪಲ್. ನಮ್ಗೆ ಹೇಗೆ ಏರ್ ಡೆನ್ಸಿಟಿ ವರ್ಕ್ ಆಗುತ್ತೆ ಅಂದ್ರೆ ತಣ್ಣನೆ ಗಾಳಿ ಕೆಳಗಡೆ ಇರುತ್ತೆ, ಅದು ಬರುತ್ತೆ ಇಲ್ಲಿಗೆ, ಅಲ್ಲೆಲ್ಲ ಸೈಡ್ ಇಂದ ಎಂಟ್ರಿ ಆಗುತ್ತೆ. ಎಂಟ್ರಿ ಆದ್ಮೇಲೆ ಇಲ್ಲಿ ಮೇಲ್ಗಡೆ ಸೂರ್ಯನ ಕಿರಣ ಬೀಳ್ತಾ ಇದೆ, ಆ ಗಾಳಿ ಬಿಸಿ ಆಯ್ತು. ಮತ್ತೆ ಆ ಗಾಳಿ ಬಿಸಿ ಆದ್ಮೇಲೆ ಈ ವಾತಾವರಣ ಆ ಗಾಳಿನೇ ಬಿಸಿ ಮಾಡುತ್ತೆ. ಈಗ ನೀವು ಅಬ್ಸರ್ವ್ ಮಾಡ್ತೀರಿ, ನೀವು ಎಷ್ಟು ಸ್ವೆಟ್ ಆಗ್ತೀರಿ, ನಾನು ಎಷ್ಟು ಸ್ವೆಟ್ ಆಗ್ತೀನಿ. ಮಧ್ಯಾಹ್ನ ಅಂತೂ ಈ ಬೇಸಿಗೆಲ್ಲಂತೂ ಇಲ್ಲಿ ಒಳಗಡೆ ಕಾಲಿಡಕ್ಕೂ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಸೊ ಆ ಮಾಯಿಶ್ಚರ್ ಲೆವೆಲ್ ನ ಇದು ಮೇಂಟೈನ್ ಮಾಡುತ್ತೆ. ಸೊ ಇಷ್ಟೇ ಸಿಂಪಲ್. ಇದು ಸೋಲಾರ್ ಡ್ರೈಯರ್ ನ್ಯಾಚುರಲ್ ಸನ್ಲೈಟ್ ನ ಹಾರ್ನೆಸ್ ಮಾಡಿ ಎಣ್ಣೆ ಕಾಳುಗಳನ್ನ ಒಣಗಿಸ್ತಾ ಇದೆ. ಇದಕ್ಕೆ ಬಹಳಷ್ಟು ಎಲೆಕ್ಟ್ರಿಕ್ ಮೆಥಡ್ ಗಳಿದೆ, ಓವೆನ್ ಮೆಥಡ್ಸ್ ಗಳಿದಾವೆ. ಸೊ ನಮಗೆ ಇದು ಸೂಟಬಲ್ ಆಗಿದೆ. ಅಂದ್ರೆ ತೀರಾ ಚಳಿಗಾಲದಲ್ಲಿ ಅಥವಾ ಈಗ ಮಳೆಗಾಲದಲ್ಲಿ ಕಂಟಿನ್ಯೂಸ್ ಆಗಿ ಅಷ್ಟು ಬೆಳಕೆ ಇಲ್ಲ ಅಂದ್ರೆ ಅವಾಗ ನೀವೇನಾದ್ರೂ ಬೇರೆ ಮೆಥಡ್ ಯೂಸ್? ಏನಿಲ್ಲ, ಇದ್ರಲ್ಲೇ ಈಗ 2 ದಿನ ಒಣಗುತ್ತೆ. ಉದಾಹರಣೆಗೆ ಸಮ್ಮರ್ ಅಲ್ಲಿ 2 ದಿನ ಒಣಗುತ್ತೆ ಅಂತಂದ್ರೆ ಆ ಟೈಮಲ್ಲಿ 4 ದಿನ ಒಣಗಿಸ್ತೀವಿ. ಇಲ್ಲಿ ಎಣ್ಣೆ ಕಾಳುಗಳನ್ನ ಒಣಗಿಸ್ತೀವಿ, ಎಣ್ಣೆನೂ ಒಣಗಿಸ್ತೀವಿ. ಎಣ್ಣೆ ಅಲ್ಲಿ ಚಿಕ್ಕದೊಂದು ಸೋಲಾರ್ ಡ್ರೈಯರ್ ಇದೆ ಅಂತ ತೋರಿಸ್ತೀವಿ. ಈಗ ಒನ್ ಆಫ್ ಎ ಮಿತ್ ಅಥವಾ ಇದು ಬಂದಿರೋದು, ಅಥವಾ ಮೊದ್ಲು ಅದೇ ಏನಕ್ಕೆ ಗಾಣದೆಣ್ಣೆ ಯೂಸ್ ಮಾಡಬೇಡಿ ಅಂತ ಪ್ರಮೋಟ್ ಮಾಡಿದ್ರು ಅನ್ನೋ ಒನ್ ಆಫ್ ಎ ಕಾರಣ ಆಫ್ಲೋಟಾಕ್ಸಿನ್ಸ್ ಅಂತ ಅನ್ಬಿಟ್ಟು. ಅಂದ್ರೆ ನಮ್ದೇನು ಫಂಗಸ್ ಬೆಳ್ಕೊಳುತ್ತೆ, ಅದೇ ಮಾಯಿಶ್ಚರ್ ಇರೋ ಕಡೆ ಸ್ಟೋರೇಜ್ ತುಂಬಾ ದಿವಸ ಮಾಡಿ ಅದನ್ನ ಗಾಣದಲ್ಲಿ ಅರ್ಧಾಗ ಅದು ಆಫ್ಲೋಟಾಕ್ಸಿನ್ಸ್ ಹೋಗ್ಬೋದು ಅನ್ನೋಂಥದ್ದು ಒಂದು ಇದಿರುತ್ತೆ. ಅದು ನಾ ಉದ್ದೇಶ ಅಥವಾ ಈ ತರ ಡ್ರೈ ಮಾಡೋದಕ್ಕೆ, ಅಥವಾ ಬೇರೆನೂ ಇನ್ನೂ ಬೇರೆ ಉದ್ದೇಶಗಳೇನಾರು ಇದೆಯಾ? ಇಲ್ಲ ಸರ್, ಅಫ್ಲೋಟಾಕ್ಸಿನ್ ಅನ್ನೋದು ಈ ಕೆಟ್ಟೋಗಿರೋ ಕಾಳುಗಳಲ್ಲಿ ಇರುತ್ತೆ ಸರ್. ಕೆಟ್ಟೋಗಿರೋ ಕಾಳುಗಳನ್ನೇ ಹಾಕಿ ಮಾಡ್ತು ಅಂತಂದ್ರೆ ಆ ಎಣ್ಣೆ ಕೆಟ್ಟಿರುತ್ತೆ, ಆ ಎಣ್ಣೆ ತಿನ್ನೋರ ಆರೋಗ್ಯನೂ ಕೆಡುತ್ತೆ. ಅದೇ ಕಾರಣ ಇಟ್ಕೊಂಡು ನೀವು ಗಾಣದ ಎಣ್ಣೆಗಳನ್ನ ತಿನ್ಬೇಡಿ ಅಂತ ಹೇಳುದು. ವೈಟ್ ಕೋಟ್ ಪೇಡ್ ಪೀಪಲ್ ಅದೇ ಬಂದು ಹೇಳಿ ಮಾಡು. ಕೊಬ್ಬರಿ ಎಣ್ಣೆಯಲ್ಲಿ ಕೊಲೆಸ್ಟ್ರಾಲ್ ಇದೆ, ಕಡಲೆಕಾಯಿ ಬೀಜದಲ್ಲಿ ಅಫ್ಲೋಟಾಕ್ಸಿನ್ ಇದೆ ಅಂತ ಹೇಳಿ ಅದನ್ನ ನಿರ್ಮೂಲನೆ ಮಾಡುತ್ತೆ. ಈಗ ಜನಗಳಿಗೆ ನಮ್ಗೆ ಎಲ್ಲಾರ್ಗು ಸಮಾಜದಲ್ಲಿ ಒಂದು ಅರಿವು ಆಗಿದೆ. ನಾವೇನು ಹೊಸದು ಅನ್ವೇಷಣೆ ಮಾಡೋದ್ ಬೇಡ, ಬರೀ ಒಂದ್ ಜನರೇಷನ್ ಹಿಂದೆ ಏನು ಅವತ್ತಿನ ದಿನಚರಿಗಳಿತ್ತು ಅದನ್ನ ಫಾಲೋ ಮಾಡಿ, ಅದನ್ನ ಅವತ್ತಿನ ಆಹಾರ ಪದ್ಧತಿಗಳು ಏನಿತ್ತು ಅದನ್ನೇ ನಾವು ಫಾಲೋ ಮಾಡಿದ್ರೆ ಸಾಕು ಅಂತ. ಈಗ ಕರೋನಾ ಟೈಮಲ್ಲಿ ಮೂಗಿಗೆ ನೀವು ಕೊಬ್ಬರಿ ಎಣ್ಣೆ ಹಾಕಿ ಅಂತ ಯಾರು ಹೇಳಿದ್ದು? ಇದೇ 20 ವರ್ಷ ಹಿಂದೆ ಹೋಗಿ ಸ್ಟೇಟ್ಮೆಂಟ್ ನೋಡಿ, ಕೊಬ್ಬರಿ ಎಣ್ಣೆನಲ್ಲಿ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳಿ. ಸೊ ಹೇಗೆ ಸ್ಟೇಟ್ಮೆಂಟ್ ಗಳು ಚೇಂಜ್ ಆಗ್ತಾ ಇದೆ. ಸೊ ಇಲ್ಲಿ ಜನಗಳಿಗೆ ಒಂದು ಅರಿವಿನ ಕೊರತೆ ಇದೆ. ಆ ಅರಿವನ್ನ ಮಾಡದೆ ನಮ್ ಕೆಲಸ. ಈಗ ಡಾಕ್ಟರ್ ಖಾದರ್ ಇರ್ಬೋದು, ಡಾಕ್ಟರ್ ಬಿ ಎಂ ಹೆಗಡೆ ಸರ್ ಇರ್ಬೋದು, ಇವರೆಲ್ಲ ಮಾಡಿರೋದೇ ಕ್ರಾಂತಿಗಳು ಇವೆಲ್ಲ. ಅವ್ರು ಮಾತಾಡೋಂಥದ್ದು ತುಂಬಾ ಸಿಂಪಲ್ ವರ್ಡ್ಸ್, ಬಟ್ ಇಟ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್ ಟು ದ ಎಂಟೈರ್ ಸೊಸೈಟಿ. ಸೊ ಅವ್ರಗಳ ಜೊತೆ ಅವರ ಅನುಯಾಯಿಗಳಾಗಿರ್ತಕ್ಕಂಥ ನಾವುಗಳು ನಮ್ಗೆ ಒಂದಿಷ್ಟು ಏನ್ ಹೇಳಿದ್ದಾರೆ, ಸೊ ಅವುಗಳನ್ನ ನಾವು ಪಾಲನೆ ಮಾಡ್ಕೊಂಡು ಅವ್ರು ಹೇಳಿರೋ ಪದ್ಧತಿಗಳನ್ನ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ.